ಈಗಷ್ಟೇ ನೀವು ನೋಡಿದ್ದು ಬೆಂಗಳೂರು ಸಾರ್ವಜನಿಕ ಸಾರಿಗೆಯಲ್ಲೇ ಅತಿ ಸ್ವಚ್ಛ ಸಾರಿಗೆ ಎನಿಸಿರುವ ನಮ್ಮ ಮೆಟ್ರೋ ರೈಲನ್ನು ಕ್ಲೀನ್ ಮಾಡುವ ದೃಶ್ಯ. ನೀವೆಲ್ಲ ಎಷ್ಟೋ ಸಲ ಅಂದುಕೊಂಡಿರ್ತೀರಿ, ಈ ಮೆಟ್ರೋ ರೈಲುಗಳು ಯಾವಾಗಲೂ ಹೇಗೆ ಇಷ್ಟೊಂದು ಸ್ವಚ್ಛವಾಗಿರ್ತಾವಲ್ಲ ಎಂದು. ನಮಗೂ ಆ ಕುತೂಹಲ ಇತ್ತು. ಈ ಕುತೂಹಲ ತಣಿಸಿಕೊಳ್ಳುವುದಕ್ಕಾಗಿಯೇ ಇಂದು ನಾವು ಈ ಸ್ಥಳಕ್ಕೆ ಬಂದಿದ್ದೇವೆ. ಇದು ಬೈಯಪ್ಪನಹಳ್ಳಿ ಮೆಟ್ರೋ ಡಿಪೋ. ಇದರೊಂದಿಗೆ ಪೀಣ್ಯ ಮತ್ತು ಕಾಡುಗೋಡಿಯಲ್ಲಿರುವ ಡಿಪೋಗಳಲ್ಲಿಯೂ ನಮ್ಮ ಮೆಟ್ರೋ ರೈಲುಗಳನ್ನು ಸ್ವಚ್ಛಗೊಳಿಸಲಾಗುತ್ತೆ. ಇಡೀ ದಿನ ಪ್ರಯಾಣಿಕರಿಗೆ ಸೇವೆ ನೀಡಿದ ನಂತರ ಕೊನೆಯಲ್ಲಿ ಮೆಟ್ರೋ ರೈಲುಗಳು ಈ ಡಿಪೋಗೆ ಬರುತ್ತವೆ. So to maintain the trains we needed a depot, and then this Baiyappanahalli depot was earlier NGEF. That from that factory we have taken this Baiyappanahalli land, and then we have established the depot here. And then we bring the trains here for maintenance and stabling purposes. ಸದ್ಯ ಬೆಂಗಳೂರು ನಮ್ಮ ಮೆಟ್ರೋದ ಹಸಿರು ಮತ್ತು ನೇರಳೆ ಮಾರ್ಗದ 66 ನಿಲ್ದಾಣಗಳಲ್ಲಿ 57 ರೈಲುಗಳು ಸಂಚರಿಸುತ್ತಿವೆ. 73.8 ಕಿಲೋಮೀಟರ್ ವಿಸ್ತೀರ್ಣದ ಜಾಲ ಇದಾಗಿದ್ದು ದೆಹಲಿ ಮೆಟ್ರೋ ನಂತರ ದೇಶದಲ್ಲಿ ಅತಿದೊಡ್ಡ ಮೆಟ್ರೋ ಜಾಲ ಎನಿಸಿದೆ. ನಿತ್ಯ 7 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಈ ರೈಲುಗಳಲ್ಲಿ ಸಂಚರಿಸುತ್ತಾರೆ. ಹಾಗಾಗಿ ಈ ರೈಲುಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಅತಿ ಮುಖ್ಯ. ಈ ಸ್ವಚ್ಛತಾ ಪ್ರಕ್ರಿಯೆಯ ಮೊದಲ ಹಂತ ಆಟೋ ವಾಶ್, ಅಂದ್ರೆ ಸ್ವಯಂಚಾಲಿತವಾಗಿ ಕಾರುಗಳನ್ನು ಸ್ವಚ್ಛಗೊಳಿಸುವ ಮಾದರಿಯಲ್ಲಿಯೇ ಈ ರೈಲುಗಳನ್ನು ಕ್ಲೀನ್ ಮಾಡಲಾಗುತ್ತೆ. ನಿತ್ಯ ಈ 240 ಟನ್ ತೂಕದ ರೈಲುಗಳು ಆಟೋಮೆಟಿಕ್ ವಾಷಿಂಗ್ ಮೂಲಕ ಸ್ವಚ್ಛಗೊಳ್ಳುತ್ತವೆ. ಟ್ರೈನ್ ಆಪರೇಟರ್ ಅವರು ಮೆಷಿನ್ ಅನ್ನ ವಾಶ್ ಮೋಡ್ಗೆ ಹಾಕುತ್ತಿದ್ದಂತೆ 132 ಮೀಟರ್ ಉದ್ದದ ಈ ರೈಲುಗಳು ನಿಧಾನವಾಗಿ, ಅಂದ್ರೆ ಗಂಟೆಗೆ 5 ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಸಾಗಲು ಆರಂಭಿಸುತ್ತವೆ. ರೈಲುಗಳು ಬರುತ್ತಿರುವುದು ಸೆನ್ಸರ್ಗಳ ಗಮನಕ್ಕೆ ಬರುತ್ತಿದ್ದಂತೆ ಹಲವು ದಿಕ್ಕುಗಳಿಂದ ಹೆಚ್ಚು ಜೋರಾಗಿ ನೀರು ಸಿಂಪಡಿಸಲಾಗುತ್ತೆ. 6 ರಿಂದ 7 ದೊಡ್ಡ ಬ್ರಷ್ಗಳ ಗುಚ್ಛಗಳು ಕೆಲಸ ಮಾಡಲಾರಂಭಿಸುತ್ತವೆ. ಆಟೋ ವಾಶ್ನಲ್ಲಿಯೇ 2 ರೀತಿ ಇದೆ. ಮೊದಲನೆಯದು 2 ನಿಮಿಷಗಳ ಸಾಮಾನ್ಯ ಸ್ವಚ್ಛತೆ, ಮತ್ತೊಂದು 15 ನಿಮಿಷಗಳ ದೀರ್ಘ ಸ್ವಚ್ಛತೆ. ಇದರಲ್ಲಿ ಮುಂದೆ ಮತ್ತು ಹಿಂದೆ ಇರುವ ವಿಂಡ್ ಶೀಲ್ಡ್ಗಳನ್ನು ಕೂಡ ಕ್ಲೀನ್ ಮಾಡಲಾಗುತ್ತೆ. ಮೆದು ನೀರು ಮತ್ತು ಆರುವ ನೀರನ್ನು ಈ ಮೆಟ್ರೋ ರೈಲುಗಳಲ್ಲಿನ ದಟ್ಟ ಕಲೆಯನ್ನು ಹೋಗಲಾಡಿಸಲು ಬಳಸಲಾಗುತ್ತೆ. ಕೊನೆಗೆ ರೈಲಿನಲ್ಲಿನ ಉಳಿದ ನೀರಿನ ಕಣಗಳನ್ನು ಹೋಗಲಾಡಿಸಲು ಬಿಸಿ ಗಾಳಿ ದ್ವಾರದ ಮೂಲಕ ರೈಲನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ನಮ್ಮದು ಆಟೋ ವಾಷಿಂಗ್ ಇಕ್ವಿಪ್ಮೆಂಟಲ್ಲಿ ಆಲ್ಮೋಸ್ಟ್ ಒಂದು 5,000 ಲೀಟ್ರು ನಾವು ಅದನ್ನ ಖರ್ಚು ಮಾಡಲಾಗ್ತದೆ ಕ್ಲೀನಿಂಗಿಗೆ. ಈ ನೀರನ್ನು ಮತ್ತೆ ಮುಂದೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಉಪಯೋಗಿಸ್ಬಿಟ್ಟು ಅದನ್ನೆಲ್ಲ ನಾವು ಪ್ಲಾಂಟೇಷನಿಗೆ ಉಪಯೋಗಿಸ್ಕೊತೀವಿ. ಇಲ್ಲಿ ಇಂಟರ್ನಲ್ ಹೆವಿ ಕ್ಲೀನಿಂಗ್ ಪ್ಲಾಂಟಲ್ಲಿ ಒಂದು 1000 ರಿಂದ 1200 ಲೀಟ್ರು ಅಷ್ಟು ಖರ್ಚಾಗ್ತದೆ. ಎಲ್ಲ ವಾಟ್ರ್ ಕೂಡ ಸೀದಾ ಫೈನಲಿ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಹೋಗ್ಬಿಟ್ಟು ಮುಂದಿನ ಪ್ರಾಸೆಸ್ಗೆ ಅದು ಹೋಗುತ್ತೆ. ಆದಷ್ಟು ನಮ್ಮ ಪ್ರಯತ್ನ ನೀರನ್ನು ಕಮ್ಮಿ ಮಾಡಬೇಕಂತನೂ ಇದೆ, ಟ್ರೈನ್ನ ಕ್ಲೀನ್ ಮಾಡಬೇಕಂತನೂ ಇದೆ, ಹಾಗೆ ಪ್ಯಾಸೆಂಜರ್ಸ್ಗೆ ಸೇಫ್ ಕಂಫರ್ಟಬಲ್ ರೈಡ್ ಕೊಡಬೇಕಂತನೂ ನಮ್ಮ ನಿಶ್ಚಯ ಇದೆ. ಪ್ರತಿ 15 ದಿನಗಳಿಗೊಮ್ಮೆ ರೈಲನ್ನು ಡೀಪ್ ಕ್ಲೀನ್ ಮಾಡಲಾಗುತ್ತೆ. ಒಂದು ರೈಲನ್ನು ಆಳವಾಗಿ ಸ್ವಚ್ಛಗೊಳಿಸಲು 6 ರಿಂದ 8 ಕಾರ್ಮಿಕರಿರುವ ತಂಡವೊಂದು 8 ತಾಸು ಕೆಲಸ ಮಾಡುತ್ತೆ. ಆಳ ಸ್ವಚ್ಛತೆ ಅಗತ್ಯವಿರುವ ರೈಲುಗಳನ್ನು ಡಿಪೋದೊಳಗಿರುವ ಈ ಇಂಟರ್ನಲ್ ಹೆವಿ ಕ್ಲೀನಿಂಗ್ ಶೆಡ್ಗೆ ತರಲಾಗುತ್ತೆ. ಈ ರೈಲುಗಳನ್ನೆಲ್ಲ ನಿಲ್ಲಿಸುವುದು ಇಲ್ಲಿಯೇ. ಕಾರ್ಮಿಕರ ತಂಡವೊಂದು ಮೊದಲು ರೈಲಿನ ಒಳಭಾಗವನ್ನು ಗುಡಿಸುತ್ತಾರೆ. ಮತ್ತೊಂದು ತಂಡ ಕಿಟಕಿ ಗಾಜುಗಳ ಒಳ ಹೊರಗನ್ನು ಸ್ವಚ್ಛಗೊಳಿಸುತ್ತೆ. ಮತ್ತೊಂದು ತಂಡ ರೈಲಿನಲ್ಲಿ ಪ್ರಯಾಣಿಕರು ನಿಯಮಿತವಾಗಿ ಸ್ಪರ್ಶಿಸುವಂತಹ ಸೀಟುಗಳು, ಕೈ ಹಿಡಿಕೆಗಳು, ಬಾಗಿಲಿನ ಪ್ಯಾನಲ್ಗಳನ್ನು ಸ್ವಚ್ಛಗೊಳಿಸುತ್ತಾರೆ. ನಮ್ಮ ಎ ಸಿ ವ್ಯವಸ್ಥೆ ಅದ್ರನ್ನ ಫಿಲ್ಟರ್ಸ್ನ ಆಲ್ಮೋಸ್ಟ್ ಒಂದು 15 ದಿವಸಕ್ಕೊಮ್ಮೆ ನಾವು ಅದನ್ನ ತೆಗೆದುಬಿಟ್ಟು ಬೇರೆ ವಾಶ್ ಮಾಡಿಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕ್ತೀವಿ. ಸೊ ದಟ್ ಫ್ರೆಶ್ ಏರ್ ಇರಬೇಕು ಅಂತ ಹೇಳ್ಬಿಟ್ಟು ಪ್ಯಾಸೆಂಜರ್ಗೆ. ರೈಲಿನ ಫ್ಲೋರ್ ಅನ್ನು ಉಜ್ಜಿ ಸ್ವಚ್ಛಗೊಳಿಸಲಾಗುತ್ತೆ.
ಆಟೋ ಸ್ಕ್ರಬ್ಬರ್ ಮೂಲಕ ಫ್ಲೋರ್ ಮೇಲಿನ ಕಲೆಗಳನ್ನು ತೆಗೆಯಲಾಗುತ್ತೆ. ಇದಾದ ನಂತರ ಕಾರ್ಮಿಕರ ತಂಡವನ್ನು ಮತ್ತೆ 2 ಗುಂಪುಗಳಾಗಿ ವಿಭಜಿಸಲಾಗುತ್ತೆ. ಒಂದು ಗುಂಪು ರೈಲಿನ ಬೋಗಿ ಒಳಗಿನ ಫ್ಲೋರ್ ಅನ್ನು ಮತ್ತೆ ತೊಳೆದು ಒಣಗಿಸುತ್ತದೆ. ಮತ್ತೊಂದು ಗುಂಪು ರೈಲಿನ ಮೇಲ್ಭಾಗವನ್ನು ಸ್ವಚ್ಛಗೊಳಿಸುವುದಲ್ಲದೆ ಹಕ್ಕಿಯ ಹಿಕ್ಕೆಗಳ ಗಲೀಜು ಸೇರಿದಂತೆ ಇತರ ಕಲೆಯನ್ನು ತೆಗೆದುಹಾಕುತ್ತೆ. ಅಂತಿಮವಾಗಿ ಇಡೀ ರೈಲಿನ ಭಾಗವೆಲ್ಲ ಒಣಗಿದ ನಂತರ ಆ ಟ್ರೈನು ವಾಣಿಜ್ಯ ಸಂಚಾರಕ್ಕೆ ಹೊರಡುತ್ತೆ. ಪ್ರತಿ ದಿವಸ ಒಂದು 6 ಜನ ಸೂಪರ್ವೈಸರ್ಷ್ಟು ನಮ್ಮ ಇದು ಮಾಡಬೇಕಾಗ್ತದೆ, ಸೂಪರ್ವಿಷನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಯಾವ ಥರದ ಮೆಟೀರಿಯಲ್ ಯೂಸ್ ಆಯಿತು, ಯಾವ ಥರ ವರ್ಕ್ ಮಾಡಿದರು, ಆಮೇಲೆ ಎಂಡ್ ಕ್ಲೀನಿಂಗ್ ಚೆನ್ನಾಗಿತ್ತಾ ಇಲ್ವಾ, ಮತ್ತು ಅದು ಆ ರೆವೆನ್ಯೂ ಆಪ್ರೇಷನಿಗೆ ಹೋದ್ಮೇಲೆ ತೊಂದರೆ ಬರಬಾರ್ದು. ಸರಾಸರಿಯಾಗಿ ಒಂದು 2500ರಿಂದ 3000 ರೂಪಾಯಿ ಒಂದು ಟ್ರೈನಿಗೆ ನಾವು ಬಹುಶಃ ಕ್ಲೀನಿಂಗೋಸ್ಕರ ಖರ್ಚು ಮಾಡ್ತೀವಿ ಒಂದು ದಿವಸಕ್ಕೋಸ್ಕರ. Cleanliness, it is more important for the public and transport because large number of people are traveling in metro. Like now 7.5 lakhs people are traveling daily. It is more important that we maintain the transport system in a hygienic and good condition. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಕುರಿತು ಕಮೆಂಟ್ ಮಾಡಿ.